ಮೊನ್ನೆ ನನ್ನ ಕಾಲರ್ ಅಲ್ಲಿ ಹಿಡ್ದಲ್ಲ ಮೊಬೈಲ್ ಕಿತ್ಕೊಂಡ್ರಲ್ಲ, ನೀವು ಒಳಗಡೆ ಇದ್ರಿ, ನಾವು ವಿಡಿಯೋ ಮಾಡ್ತಾ ಇದ್ದೆ, ಮೊಬೈಲ್ ತಗೊಂಡು ನಾ ಹೇಳ್ದೆ ಸರ್ ನಾನು ಮಂಗ್ಳೂರ್ನವ, ನಾನೊಬ್ಬ ಲಾಗ್ ಮಾಡುವವನು ಅಂತ. ಮೊಬೈಲ್ ಕೊಡಲ್ಲ ನನ್ಗೆ ಕೆಟ್ಟದಾಗಿ ಬೈದ್ರಿ. ನನ್ನ ಈಗ ಹೇಳಿದ್ರಲ್ಲ, ಮೊನ್ನೆ ಇದಕ್ಕಿಂತ ಜಾಸ್ತಿನೇ ಇವರು ಬೊಬ್ಬೆ ಹಾಕಿದ್ರು. ಮತ್ತೆ ಕಂಪನಿದೇನು ಅಂತ ತುಂಬಾ ಜನ ಕೇಳ್ತಾ ಇದ್ರು, ಏನು ಕರೆಕ್ಟ್ ಇದು ಕ್ಲಾರಿಫೈ ಆಗ್ಲಿಲ್ಲ ನಮ್ಗೆ ಅಂತ. ಆಕ್ಚುಲಿ ಆ ಕಂಪನಿ ನೇಮು ಬೇಜಾರಾಯ್ತು. ಈ ವಿಡಿಯೋ ಆದ್ಮೇಲೆ ನನಗೆ ಎಷ್ಟು DM ಬಂತಂದ್ರೆ, ನಾವು ಕೂಡ ಮೋಸ ಹೋಗಿದ್ದೇವೆ, ನಾವು ಕಷ್ಟದಲ್ಲಿದ್ದು ಕೂಡ 51,000 ಎಲ್ಲೆಲ್ಲಿಂದ ರೆಡಿ ಮಾಡಿದ್ದು. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ವಿಷಯ ಏನಂದ್ರೆ, ಮೊನ್ನೆದು ಜಾಬ್ ಸ್ಕ್ಯಾಮ್ ಬಗ್ಗೆ ಲಾಗ್ ಮಾಡಿದ್ದೆ ಅಲ್ವಾ. ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ರು. ಅಂದ್ರೆ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದ್ದು, ನಿಮ್ ಕಾಲರ್ ಎಲ್ಲಿ ಹಿಡ್ದದ್ದು, ನಿಮ್ ಮೊಬೈಲ್ ಎಲ್ಲಿ ಕಿತ್ಕೊಂಡಿದ್ದು, ಆ ತರ ಚಿಕ್ಕಮಂಗ್ಳೂರು ಕಂಪನಿ ಅಲ್ಲ ಹೋಗೋ ದಾರಿ ಅಲ್ಲ ಅಂತ ತುಂಬಾ ಕನ್ಫ್ಯೂಷನ್ಸ್ DM ಎಲ್ಲ ಇತ್ತು. ಸೊ ಅದು ಇವತ್ತು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ನಂಗೆ ಎಲ್ಲಿ ಪ್ರಾಬ್ಲಮ್ ಆಗಿತ್ತು, ಎಲ್ಲಿ ನಾನು ಕಾಲರ್ ಹಿಡಿದ್ರು ಆ ಸ್ಥಳಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ತೋರಿಸೋಣ ಅಂತ, ನಿಮ್ಮ ಕನ್ಫ್ಯೂಷನ್ ಕ್ಲಾರಿಫಿಕೇಶನ್ಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನೋಡೋಣ. ಸೊ ಗೈಸ್, ಆಕ್ಚುಲಿ ಆ ಪ್ಲೇಸ್ ಇರುದು ಈ ಹೋಟೆಲ್. ಸರ್ ಇದು ಸರ್ ನಾಳೆ ಯಾರು ಗೊತ್ತಾಯ್ತಾ, ಗೊತ್ತುಂಟ? ಹಾ, ಅವಾಗ ನಮ್ಮ ಕಾಲರ್ ಅಲ್ಲಿ ಹಿಡಿದ್ರಿ, ಇಲ್ಲಿ ಕಾಲರ್ ಅಲ್ಲಿ ಹಿಡ್ದದ್ದು ನೀವು. ಮೊನ್ನೆ ವಿಡಿಯೋ ಮಾಡಬಾರ್ದು, ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡಿಟ್ರಲ್ಲ. ಹಾ ಹೇಳ್ಬೋದಾ ಕ್ಲಾರಿಫಿಕೇಶನ್? ಏನ್ ಹೇಳಿ. ಮೊನ್ನೆ ನನ್ನ ಕಾಲರ್ ಅಲ್ಲಿ ಹಿಡ್ದಲ್ಲ ಮೊಬೈಲ್ ಕಿತ್ಕೊಂಡ್ರಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹೇಳಿದ್ರು ಚಿಕ್ಕಮಂಗ್ಳೂರಲ್ಲಿ ಆಗಿದ್ದ ಅಲ್ಲ ಹೋಗೋ ದಾರಿ. ಇದು ಆಕ್ಚುಲಿ ಎಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಯಾವ್ದಿದು? ಇದು ಮೂಡಿಗೆರೆಯಲ್ಲಿ ಬಂಕೇನಹಳ್ಳಿ ಅಂತ. ಬಂಕೇನಹಳ್ಳಿ. ಮೊನ್ನೆ ನಾನು ಒಬ್ಬ ಇದ್ದೆ. ಅಂದ್ರೆ ಏನ್ ಗೊತ್ತೇವ್ರೆ, ನೀವು ಬಸ್ಸಿನಲ್ಲಿ ಬರುವಾಗ ನಮ್ಗೆ ಆಲ್ರೆಡಿ ಆಗಿದೆ, ಇಲ್ಲಿದ್ದು ಮಾಡೋದು, ಸ್ಟೇಷನಿಗೆ ಕೊಡೋದು ತುಂಬಾ ಆಗಿದೆ. ಯಾರಂತ ಗೊತ್ತಿಲ್ಲದೆ ನಾನು ಹೇಳ್ತೀನಿ. ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಆಕ್ಚುಲಿ ನಾನು ವಿಡಿಯೋ ಮಾಡ್ತಾ ಬಂದೆ. ನಾನು ಆಕ್ಚುಲಿ ಲಾಗ್ ಮಾಡೋರು ನಿಮ್ಗೆ ಗೊತ್ತಿರ್ಬೋದು ಆಡಿಯನ್ಸ್. ನಾನು ನಿಮ್ಮ ಹತ್ರ ಅದು ಹೇಳ್ದೆ, ನಿಲ್ಲಿ ನೀವು ಒಳಗಡೆ ಇದ್ರಿ, ನಾವು ವಿಡಿಯೋ ಮಾಡ್ತಾ ಇದ್ದೆ, ಮೊಬೈಲ್ ತಗೊಂಡು ನಾ ಹೇಳ್ದೆ ಸರ್ ನಾನು ಮಂಗ್ಳೂರ್ನವ, ನಾನೊಬ್ಬ ಲಾಗ್ ಮಾಡೋಣ ಅಂತ, ಸಿಂಪಲ್ ಲಾಗ್ ಮಾಡೋಣ ಅಂತ. ನೀವಾಗೆ ಆವಾಗ ಏನ್ ಹೇಳಿದ್ರಿ, ನಾವು ಮೊಬೈಲ್ ಕೊಡಲ್ಲ ನನ್ಗೆ ಕೆಟ್ಟದಾಗಿ ಬೈದ್ರಿ. ಒಮ್ಮೆ ಕರಿಬೋದು. ಎಲ್ಲಿ ಅವರು ಕೇಳದೆ ಓಕೆ ನಾ ಹೇಳಿದೆ ಸಾರಿ ಸರ್, ನಾನು ಕೇಳ್ದೆ ಮಾಡಿದೆ, ನಂಗೆ ಗೊತ್ತಿರ್ಲಿಲ್ಲ, ಸಾರಿ ಕ್ಷಮಿಸಿ ಅಂತ. ಎಷ್ಟು ಕೇಳಿದೆ ಅಂತ ಎಷ್ಟು ಕೇಳಿದೆ ಅಂತ ಅಷ್ಟು ಕೇಳಿದೆ. ಮೊನ್ನೆ ವಿಡಿಯೋ ಆಗಿತ್ತಲ್ಲ, ನಿಲ್ಲಿ ಎಷ್ಟು ಕೇಳಿದೆ ಅಂದ್ರೆ ಅಷ್ಟು ಕೇಳಿದೆ, ರಿಕ್ವೆಸ್ಟ್ ಮಾಡಿದ್ದೆ ನಾನು ಒಬ್ಬ. ಅಷ್ಟೊಂದು ಸಾರಿ ಕೇಳುವಾಗ ಇಲ್ಲ, ನಾನು ನಿಮ್ಮ ಎಲ್ಲರ ನಡುವಲ್ಲಿ ನಿಂತ್ಕೊ ಸರ್, ನನ್ನ ತಾಯಿಯನ್ನ ನನ್ಗೆ ಗೊತ್ತಿರ್ಲಿಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲ ಅಂತ, ಸಾರಿ ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ, ಬ್ಲಾಗ್ ಮಾಡಿದ್ದೆ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಏನ್ ಮಾಡಿದ್ರು ನಿಲ್ಲಿ, ಅದಕ್ಕೆ ನಾನು ಆದರ್ಶ್ ಅಂತ ಇದ್ದ ನೋಡ, ಆದರ್ಶ್ ಅಂತ ಇದ್ದಾನಲ್ಲ, ಅವ ಮನೆಗೆ ಹೋಗಿದ್ದಾನ, ಅವತ್ತೊಂದ್ ದಿವಸ ಬಂದಿದ್ದಾನ, ಇಲ್ಲೇ ಇದ್ದಾನ. ಆದರ್ಶ್ ಅಂದ್ರೆ ಅವ್ನ ತಂಗಿ ಅಕ್ಕನ ಮದುವೆ ಮ್ಯಾಕನ್ ಗದ್ದೆ ಅವ ಇದ್ದ. ಅಲ್ಲ ನಿಮ್ಗೂ ಗೊತ್ತು ನಾನು ಒಬ್ಬ ಇದ್ದೇನೆ. ಕೊಲ್ಲರ್ ಹಿಡ್ದಿಲ್ಲ ಸರ್, ಸುಳ್ಳು ಹೇಳ್ಬೇಡಿ. ನಾನು ಒಳಗೆ ನಮ್ಗೆ ಸುಳ್ಳು ಹೇಳ್ಬೇಡಿ ಸರ್. ಇವ್ರು ಹೇಳಿದ್ರಲ್ಲ ನಾನೇನು ಕತ್ಪಟ್ಟಿ ಹಿಡ್ದಾನೆ, ನೀವ್ ಹೇಳಿ. ನೀವು ಅಲ್ಲದ ಮೇಲೆ ದೇವ್ರ ಮನೆ ಅದೇ ಯಾರು ಆದರ್ಶ ಯಾರು ನೀವ್ ಹಿಡ್ದಂತ ಯಾರು ಹೇಳಿದ್ದು ವಿಡಿಯೋದಲ್ಲಿ? ನಾನೊಬ್ಬ ಓನರ್ ಅಂತ ಕೆಲಸ ಮಾಡಬಲ್ಲ, ಗಲಾಟೆ ಆದವ್ರನ್ನ ಗಲಾಟೆ ತೆಮ್ಸ್ತಾನೆ. ಅವ್ನ ನಂಬರ್ ಕೊಡಿ, ಅವನ್ನ ಕರೆಸ್ಬೇಕು ನಮ್ಗೆ. ಬೇರೆ ಯಾರು ಮನೆಯಲ್ಲಿ ಇದ್ದಾರೆ ಗೈಸ್. ಆಕ್ಚುಲಿ ಮೊನ್ನೆ ಕಾಲರ್ ಹಿಡಿದು ನನ್ಗೆ ಏನೆಲ್ಲ ಬೈದ್ರು ಅಂತ ಹೇಳಿದ್ರಲ್ಲ, ಆಕ್ಚುಲಿ ಅದು ಆದರ್ಶ ಅಲ್ಲ ನೇಮ್ ಆದರ್ಶ ಅಂತ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ, 2 ವರ್ಷದ ಕೆಲಸ ಮಾಡ್ತಾ ಇದ್ದಾನ. ಇವ್ರು ಬಂದು ವಿಡಿಯೋ ಮಾಡಿದ್ರು. ವಿಡಿಯೋ ಮಾಡೋ ಟೈಮಲ್ಲಿ ನಾನು ಬಂದು ಕಸ್ಕೊಬಿಟ್ಟೆ ಅವಂತ ಹೊಡಿಲಿಕ್ಕೆ ಬಂದದ್ದು ಹೌದು. ಅವ ಬಂದಿದ್ದು ಅಲ್ಲ ಕತ್ಪಟ್ಟಿ ಕೈ ಹಾಕಿ ಹಿಡ್ಕೊಂಡಿದ್ದು ಹೌದು.
ಇಲ್ಲ ಅಂತ ನಾನು ಹೇಳಿಲ್ಲ, ಅದು ನಾನೇ ತಪ್ಪಿಸಿದ್ದು, ಯಾರಂತ ಗೊತ್ತಿಲ್ಲದೆ ಆಮೇಲೆ ವಿಡಿದಾರೆ ಅಂತ ಗೊತ್ತಾಗಿದ್ದು. ಯಾವಾಗ್ಲೊಂದು ದೇವ್ರದ್ದು ಅಲಂಕಾರ ನೋಡ್ಬೇಕಾದ್ರೆ ಹೂ ಹಣ್ಣು ಹಾಕಿದ್ರ ಮೇಲೆ ಅದ್ರ ಅಲಂಕಾರ ಗೊತ್ತಾಗೋದು. ಇವ್ರು ಫಸ್ಟ್ ಹೇಳಿ ಮಾಡಿದ್ರೆ ಇಷ್ಟು ಗಲಾಟೆ ಹೋಗಲ್ಲ, ಇಷ್ಟು ಜಗಳ ಆಗಲ್ಲ. ನಾನು ಕ್ಷಮೆ ಕೇಳಿದೆ, ನಾನು ಹೇಳಿದೆ ಅದ್ರ ಮೇಲೆ ಎಲ್ಲ ಸರಿಯಾಗಿದೆ. ಎಲ್ಲ ಸರಿಯಾಗಿ ಆಮೇಲೆ public bus ಇಂದ ಮಾತ್ರ ಬಂದದ್ದು. ನಾ ಅವತ್ತು ಹೇಳಿದೆ ನಾನು ಮಂಗ್ಳೂರ್ ನಾವು ವಿಡಿಯೋ ಮಾಡೋಣ ಅಂತ. ಆವಾಗ ಕೇಳಲಿಲ್ಲ. ಆವಾಗ ಅವನು ಆದರ್ಶ ಅಂತ ಬಂದು ಏನೇನೆಲ್ಲ ಮಾಡ್ದ. ಮತ್ತೆ ಇವಾಗ ಇಲ್ಲ ಅಂತೆ, ಅವನು ಇಲ್ಲೇ ಮದುವೆಗೆ ಹೋಗಿದ್ದಾನೆ. ಮದುವೆ ಆಗಿ ಮಗುವಾಗಿ ಮಗಿನ ತೋರ್ಸ್ಲಿಕ್ಕೆ ಬಂದ ಆ ದಿನ ಇವ್ರು ಬಂದ. ಆ ದಿನ ನಾನು ಬಂದಿದ್ದೆ, ನನಗೆ ಇವಾಗ ಹೋಗಿದ್ದಾನಂತೆ. ಸೊ ಇನ್ನು ಏನ್ ಮಾಡಿ ಅದಕ್ಕಿಲ್ಲ. ಆಕ್ಚುಲಿ ನಾನು ಬಂದಿರೋದು ಇವತ್ತು ಏನಕ್ಕೆ ಗೊತ್ತುಂಟಾ, ನನಗೆ ಮೊನ್ನೆದು ವಿಡಿಯೋ ಚಿಕ್ಕಮಂಗ್ಳೂರ್ದು ಒಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ಕಂಪನಿ ಅವ್ರದ್ದು. ಆಕ್ಚುಲಿ ಈ ಇಲ್ಲಿ ಆಯ್ತಲ್ಲ, ಅದು ಅಲ್ಲಿ ನಡೆದಿದ್ದ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಆಕ್ಚುಲಿ ಅಲ್ಲಿ ಬೇರೆ ನಡೆದಿರೋದು, ಅಲ್ಲಿದ್ದು ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ಇದು ಹೋಗೋ ದಾರಿಯಲ್ಲಿ ನನಗೆ ಇಷ್ಟ ಆಗಿದ್ದು. ಸೊ ಓಕೆ ಗೈಸ್, ಥ್ಯಾಂಕ್ ಯು. ಸೊ ಗೈಸ್, ವಿಡಿಯೋ ನೋಡಿದ್ರಲ್ಲ. ಮತ್ತೆ ನೀವು ಈ ಸೈಡ್ ರಾಣಿ ಜರೀರ್ ದೇವರ ಮನೆಯೆಲ್ಲ ಬಂದ್ರೆ ಇಲ್ಲಿ ಬನ್ನಿ ಅಣ್ಣ. ಇದೆ ಆಕ್ಚುಲಿ ಲೊಕೇಶನ್ ಇಲ್ಲಿ, ಇದು ಪ್ಲೇಸ್ ಬಂಕನಲ್ಲಿ ಇದು ಬಂಕೆನಲ್ಲಿ ಹೋಗುದ ರೋಡ್ ಸೈಡ್ ಅಲ್ಲೇ ಇದೆ. ಇದು ಬರೋದಾದ್ರೆ ಒಳ್ಳೆ ಟ್ರೀಟ್ ಮಾಡ್ತಾರೆ, ಒಳ್ಳೆ ಫುಡ್ ಕೂಡ ಇದೆ, ಬಂದು ತಿನ್ಕೊಂಡೆಲ್ಲ ಹೋಗಿ. ಯಾವುದು ನ್ಯೂ ಗ್ರೀನ್ ಅಂಡ್ ಮೀನ್ ಹೋಟೆಲ್ ರಾಹುಲ್. ಹಾಗೆ. ಸೊ ಬಂದ್ರೆ ಇಲ್ಲಿ ಬಂದು ತಿನ್ಕೊಂಡು ಹೋಗಿ, ಒಳ್ಳೆ ಟ್ರೀಟ್ ಮಾಡ್ತಾರೆ, ಫುಡ್ ಕೂಡ ಒಳ್ಳೇದಿದೆ. ಸೊ ನೀರ್ದೋಸೆ, ಒಳ್ಳೆ ನೀರ್ ದೋಸೆ ಇದೆ, ಬಜ್ಜಿ, ಚಟ್ನಿ ಸೆಟ್. ಸೊ ಗೈಸ್, ನಿನ್ನದು ವಿಡಿಯೋ ನೋಡಿದ್ರಿ, ರಾತ್ರಿ ಹೋಗಿದ್ದೆ ಆಕ್ಚುಲಿ. ಅವರು ಅದೇ ಹೇಳುದು, ಪರ್ಮಿಷನ್ ಕೇಳದೆ ಮಾಡಿದ್ದಕ್ಕೆ ನಾವು ಈಗೆಲ್ಲ ಮಾಡಿದ್ದು ಅಂತ. ಮತ್ತೆ ನಾನು ಸಾರಿ ಕೇಳಿ ಪರ್ಮಿಷನ್ ಕೇಳಿದಾಗ ಏನೇನೆಲ್ಲ ಮಾಡಿದ್ರು. ಬಿಡಿ, ಅದು ಟೋನೆ ಚೇಂಜ್ ಆಗಿತ್ತು ಮೊನ್ನೆದ್ದು ನಿನ್ನೆದ್ದು. ನಾನು ಒಬ್ಬ ಇದ್ದಾಗ ಟೋನೆ ಬೇರೆ ಇತ್ತು. ಅದೇ ನನಗೆ ಕಾಲರಲ್ಲಿ ಇದ್ದು ದುಡ್ದವನು ನಿನ್ನೆ ಇರಲಿಲ್ಲ ಅಂತೆ, ದಿನ ಇರಲಿಲ್ಲ, ಯಾರಿಗೆ ಗೊತ್ತು, ಊರಿಗೆ ಹೋಗಿದ್ದಾನಂತ ಹೇಳಿದರು. ಓಕೆ, ಅದು ಬಿಡಿ. ಇದು ನಾನು ಆ್ಯಕ್ಚುಲಿ ಆ ವಿಡಿಯೋ ಮಾಡುವಾಗ ಇರಲಿಲ್ಲ, ಮಾಡಿದ್ದು ಅದಕ್ಕೆ. ನನಗೆ ಕಂಪನಿಯಿಂದ ಅವರು ಆ ಸ್ಟಾಫ್ಸ್ ಕಾಲ್ ಮಾಡೋದು, ಇನ್ನಾವಿಲ್ಲಿ ಕಾಲರಲ್ಲಿ ಹಿಡಿಲಿಲ್ಲ, ಹೊಡೆದಿಲ್ಲ, ನೀವು ಯಾಕೆ ಸುಳ್ಳು ಹೇಳಿದ ಅಂತ. ನಾನು ಅದು ಕ್ಲಾರಿಫಿಕೇಶನ್ ಕೊಡೋಣ ಅಂತ. ನಾನು ಹೋಗೋ ದಾರಿಯಲ್ಲಿ ಇಲ್ಲಿ ಆದದ್ದು, ಅಲ್ಲಿ ಅಲ್ಲ ಅಂತ. ಆ ಕಂಪನಿದೇನು ಗೊತ್ತುಂಟಾ, ನನಗೆ ಬೇಜಾರಾಯಿತು. ಈ ವಿಡಿಯೋ ಆದಮೇಲೆ ನನಗೆ ಎಷ್ಟು DM ಬಂತು ಅಂದರೆ, ನಾವು ಕೂಡ ಮೋಸ ಹೋಗಿದ್ದೇವೆ, ನಾವು ಕಷ್ಟದಲ್ಲಿದ್ದು ಕೂಡ 51,000 ಎಲ್ಲೆಲ್ಲಿಂದ ರೆಡಿ ಮಾಡಿದ್ದು, ಇವಾಗ ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೇಂಟ್ ಮಾಡಿದ್ದೇವೆ, ಸಾಕ್ಷಿ ಹೇಳೋಕ್ಕೆ ನಮಗೆ ಯಾರು ಕೂಡ ಇಲ್ಲ, ಸೊ ಕಷ್ಟ ಆಗುತ್ತೆ. ಆ ಥರ ಎಲ್ಲ DMs ನನಗೆ ಬೇಜಾರಾಯಿತು. ನಾನು ಮಾತ್ರ ಅಲ್ಲ, ನಾನು ಮೊನ್ನೆ ವಿಡಿಯೋ ಮಾಡಿ ಹಾಕಿದೆ, ಆದರೆ ಬೇರೆಯವರು ಅದಕ್ಕೆ ಜಾಯಿನ್ ಆಗಿದ್ದಾರೆ. ಅಂದರೆ ಆ ಲೆವೆಲ್ಗೆ ಬ್ರೈನ್ ವಾಶ್ ಮಾಡ್ತಾರೆ. ನನಗೆ ಮಾಡಿದರು ಆ ಥರ. ಸೊ ನಾ ಮಾತ್ರ ಇನ್ನೊಂದು ಮೈಂಡಲ್ಲಿ ಕೂಡ ಇದ್ದೆ, ಇದನ್ನು ವಿಡಿಯೋ ಮಾಡಿ ಹಾಕಬೇಕು ಅಂತ. ಆಗ ನಾನು ಅದಕ್ಕೆ ಬೀಳಲಿಲ್ಲ. ಸೊ ಆ ಥರ ನನಗೆ ಎಷ್ಟು ಕಮೆಂಟ್ಸ್ ಕೂಡ ನಾನು ಓದಿದೆ ತುಂಬ. ನಾವು ಮಂಗಳೂರಲ್ಲಿದೆ, ಇಲ್ಲಿದೆ, ಅಲ್ಲಿದೆ ಅಂತ. ಆ್ಯಕ್ಚುಲಿ ಇವರದು ಬೆಂಗಳೂರಲ್ಲಿ ಕೂಡ ಇದೆ, ನೆಲಮಂಗಲದಲ್ಲಿ. ಜಿನೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕರೀತಾರೆ. ಅಂದರೆ ಬೇರೆಯವರಿಗೆ ಆರೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆಲ್ಲ ಹೇಳಿ ಕರೀತಾರೆ. ಆ್ಯಕ್ಚುಲಿ ಆ ಕಂಪನಿ ನೇಮು ವೆಕ್ಸೌಂಡ್ ಪ್ರೈವೇಟ್ ಲಿಮಿಟೆಡ್, ಆರ್ಗನೈಸೇಷನ್ ನೇಮ್ ಬಿಗ್ ವೇಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಮತ್ತು ಅದಲ್ಲಿದೆ ಅಲ್ಲ ಜಿನೆಕ್ಸ್, ಆರೆಕ್ಸ್, ಅದೊಂದು 7 ಬ್ರ್ಯಾಂಡ್ ಇದೆ ಅವ್ರದ್ದು. ಇದು ಆ ಕಂಪನಿಯಲ್ಲಿ ಆಯುರ್ವೇದಿಕ್ ಎಲ್ಲ ಸೇರಿ 7 ಬ್ರ್ಯಾಂಡ್ ಇದೆ ಅಂತ ನೇಮ್ ಇದ್ದು, ವೇದಾಲೈಟ್ ಅಂಥದ್ದು. ಸೊ ಅದು ಏನು ಗೊತ್ತುಂಟು, ಆ 7 ಬ್ರ್ಯಾಂಡಲ್ಲಿ ನಮ್ಗೆ ಇದು ಮೆನ್ಸ್, ವುಮೆನ್ಸ್, ಕಾಸ್ಮೆಟಿಕ್ಸ್ ಆ ಥರ ಎಲ್ಲ ಮೆನ್ಸ್ ವೇರ್, ವುಮೆನ್ಸ್ ವೇರ್ ಎಲ್ಲ ಇರುತ್ತೆ. 51,000ದ್ದು ನಾವು ಪರ್ಚೇಸ್ ಮಾಡಬೇಕು. ಆವಾಗ ನಮಗೊಂದು ನಂಬಿಕೆ ಭರಿಸ್ತಾರೆ, ಈ ಬಿಸ್ನೆಸ್ಗೆ ನೀವು ಜಾಯಿನ್ ಆದ್ರಿ ಅಂತ. ಆಮೇಲೆ ನಮಗೇನು ಕೆಲಸ, ಇನ್ನೊಬ್ಬರನ್ನ ಹೇಳ್ತಾರೆ, 3ನೇ ದಿವಸ ಹೇಳ್ತಾರೆ, ಇನ್ನೊಬ್ಬರನ್ನ ನೀವು ಫ್ರೆಂಡನ್ನು ರೆಫರ್ ಮಾಡಿ 3 ದಿವಸ ಟ್ರೈನಿಂಗ್ ಕೂತ್ಕೊಳ್ಳಿಕ್ಕೆ ಹೇಳಿ. ಆ ಟ್ರೈನಿಂಗಲ್ಲಿ ಅವರು ಬ್ರೈನ್ ವಾಶ್ ಮಾಡ್ತಾರೆ. ನನಗೂ ಕೂಡ ಬ್ರೈನ್ ವಾಶ್ ಮಾಡಿದರು. ನನಗೆ ಆ ಥರ ಹೇಳಿದರು, ಇದು ಏನಾಗ ಇದು ನೀವು ಇದು ಮಾಡಿ, ಅದು ಮಾಡಿ, ಇದು ಮಾಡಿ ಅಂತೆಲ್ಲ ಫುಲ್ಲು ಬ್ರೈನ್ ವಾಶ್ ಮಾಡ್ತಾರೆ. ಉದಾಹರಣೆ ಕೊಡ್ತಾರೆ, ನನಗೆ ಎಷ್ಟು ಇನ್ಕಮ್ ಇತ್ತು ಹೀಗೆಲ್ಲ ಹೇಳ್ತಾರೆ. ಸೊ ಅಲ್ಲಿ ನಡೆಯೋದು ಹೀಗೆ. ಸೊ ಅವೇರ್ ಆಗಿರಿ ಗೈಸ್ ಇಂಥ ಬಿಸ್ನೆಸ್ಸಿಂದ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ ಏನಂತ. ಸೊ ಬಾಯ್ ಗೈಸ್.